ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಪ್ರಕರಣ ಸಂಬಂಧ ಸೀಕ್ರೆಟ್ ಮೀಟಿಂಗ್ ನಡೆದಿತ್ತಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಅವತ್ತಿನ ಎಂಡಿ ಲೆಕ್ಕ ಪರಿಶೋಧಕ ನಡುವೆ ಒಂದು ಸಂಭಾಷಣೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಆಡಿಯೋ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹಗರಣ ಆಗಿದೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಿರುವಂತ ಬೆನ್ನಲ್ಲೇ ಈ ಬಗ್ಗೆ ಸೀಕ್ರೆಟ್ ಮೀಟಿಂಗ್ ಆಗಿತ್ತು, ಅದಕ್ಕೆ ಪೂರಕ ಅನ್ನುವಂತೆ ಒಂದು ಆಡಿಯೋ ಲಭ್ಯವಾಗಿದೆ. ಚಂದ್ರಶೇಖರನ್ ಸಾವಿಗೂ 2 ದಿನ ಮುಂಚೆ ಸಭೆಯನ್ನ ಮಾಡಿದ್ರಂತೆ. ಮೇ 24ನೇ ತಾರೀಕು ಹೋಟೆಲ್ನಲ್ಲಿ ಸೀಕ್ರೆಟ್ ಆಗಿ ಸಭೆಯನ್ನ ಮಾಡಲಾಗಿತ್ತಂತೆ. ಎಂಡಿ ಪದ್ಮನಾಭ್ ಹಾಗೇನೆ ಪರಶುರಾಮ್ ನಡುವೆ ಸಭೆ ಆಗಿತ್ತಂತೆ. ಲೆಕ್ಕ ಪರಿಶೋಧಕ ಪರಶುರಾಮ್ ಕರೆಸಿದ್ದ ಪದ್ಮನಾಭ್ ಅವ್ಯವಹಾರದ ಬಗ್ಗೆ ಎಂಡಿಗೆ ತಿಳಿಸಿ ಅಂತ ಹೇಳಿ ಪರಶುರಾಮ್ ಹೇಳಿದ್ದಂತೆ. ಸ್ವಲ್ಪ ದಿನ ಸುಮ್ಮಿರೋಣ ಅಂತ ಹೇಳಿ ಪದ್ಮನಾಭ ಹೇಳಿದ್ದಂತೆ. ಈಗ ಪ್ರಕರಣದಲ್ಲಿ A7 ಆಗಿರೋದು ಪದ್ಮನಾಭ್, A8 ಆಗಿರೋದು ಪರಶುರಾಮ್. ಹೇಳಿದ್ರೆ ದೊಡ್ಡ ರಾದಾಂತ ಆಗುತ್ತೆ, ಸ್ವಲ್ಪ ದಿನ ಯಾರಿಗೂ ಹೇಳೋದೇ ಬೇಡ ಅಂತ ಹೇಳಿ ಪದ್ಮನಾಭ್ ಹೇಳಿದಂತೆ. ಮೀಟಿಂಗ್ ನಡೆದ 2 ದಿನದಲ್ಲಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ರು ಚಂದ್ರಶೇಖರನ್ ಸೂಸೈಡ್ ನಂತರ ಬೃಹತ್ ಹಗರಣ ಹೊರಗಡೆ ಬಂದಿತ್ತು. ಹಾಗಾದ್ರೆ ಈ ಆಡಿಯೋದಲ್ಲಿ ಏನಿದೆ ಕೇಳ್ಕೊಂಡು ಬರೋಣ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ ದೊಡ್ಡದು ರಾದ್ದಾಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ, ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೋ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಸರ್ ಅದು ಹೆಂಗೆ ಮ್ಯಾನೇಜ್ ಮಾಡೋದು? ಅಕೌಂಟೇ ತೋರಿಸ್ತೀರಾ? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್, ಎಲ್ಲರಿಗೂ ಗೊತ್ತಾಗ್ದಿರಾ. ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ಅಲ್ಲ, ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನೇ ತರಿಸಿಲ್ಲ. ತರಿಸ್ಬೇಕು ಸರ್, ಅವ್ನು ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಕೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನು ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಅದಾನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂತು? ಸರ್ ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ಮದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವರು ಕ್ಯಾಪೀಸು. ಸರ್ ಅದೇ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ವಾಲ್ಮೀಕಿ ನಿಗಮ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹಗರಣ ಆಗಿದೆ ಅಂತ ಗೊತ್ತಾದ ಮೇಲೆ ಇಲ್ಲಿ ರಾಜ್ಯದಲ್ಲಿ ಮಾತ್ರ ಅಲ್ಲ, CBI ಇರ್ಬೋದು, ED ಅಧಿಕಾರಿಗಳು ಎಂಟ್ರಿ ಆಗಿದ್ರು, ವಿಚಾರಣೆ ನಡೀತಾ ಇದೆ. ಈ ಮಧ್ಯದಲ್ಲಿ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಈ ಚಂದ್ರಶೇಖರ್ ಆತ್ಮಹತ್ಯೆಗೂ ಮುಂಚೆ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಈ ಹಗರಣದ ಬಗ್ಗೆ ಯಾರಿಗೆ ತಿಳಿಸ್ಬೇಕಾ ಬೇಡವಾ ಕಾದು ನೋಡೋದ ಅಂತೆಲ್ಲ ಮಾತಾಡ್ಕೊಂಡಿದ್ದಾರೆ. ಈ ಆಡಿಯೋ ಮುಂದಿಟ್ಟು ಇವರಿಬ್ಬರ ವಿಚಾರಣೆ ಆಗಿದೆಯಾ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಕೋಟಿ ಅವ್ಯವಹಾರ ಮತ್ತು ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ CBI ಮತ್ತು ED ಅಧಿಕಾರಿಗಳು ಕೂಡ ಅಷ್ಟೇ ಸಪರೇಟ್ ಆಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿರುವಂತದ್ದು. ಕೇಸ್ ದಾಖಲಾದಂತಹ 1 ತಿಂಗಳ ಬಳಿಕ ಇವತ್ತು ಮಾಜಿ ಸಚಿವ ನಾಗೇಂದ್ರಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ರು. ಇವತ್ತು ವಿಚಾರಣೆಗೆ ಹಾಜರಾಗುವಂತ ಹೇಳಿದ್ರು. ವಿಚಾರಣೆಗೆ ಕೂಡ ಹಾಜರಾಗಿದ್ದಾರೆ. ನಾಗೇಂದ್ರ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಆಡಿಯೋ ಕೂಡ ಈಗಾಗಲೇ ಹೊರಗಡೆ ಬಂದಿರುವಂತದ್ದು. ಆಡಿಯೋದಲ್ಲಿ ಪರಶುರಾಮ್ ಮತ್ತು ಪದ್ಮನಾಭ್ ಇವರಿಬ್ರು ಕೂಡ ಅಷ್ಟೇ ಮಾತನಾಡ್ತಿರುವಂತಹ ಒಂದಷ್ಟು ವಿಚಾರಗಳು ಕೂಡ ಬಯಲಾಗಿದೆ. ಇನ್ನು ವಾಲ್ಮೀಕಿ ನಿಗಮದಲ್ಲಿ ಈ ಒಂದು ಪರಶುರಾಮ್ ಏನಿದ್ದ ಅಕೌಂಟೆಂಟ್ ಆಗಿದ್ದ ಮತ್ತು ಪದ್ಮನಾಭ್ MD ಕೂಡ ಆಗಿದ್ದ. ಇವರಿಬ್ರು ಕೂಡ ಅಷ್ಟೇ ನಡೆದಂತಹ ಹಗರಣದ ಬಗ್ಗೆ ಮೇಲಿನ ಅಧಿಕಾರಿಗಳಿಗೆ ವಿಚಾರವನ್ನ ಹೇಳುವಂತಹದ್ದ. ಯಾಕಂದ್ರೆ ಇಲ್ಲಾಗಲೇ ಕೋಟಿ ಹಣಗಳು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಆ ಅಕೌಂಟ್ ಟ್ರಾನ್ಸ್ಫರ್ ಆಗಿರುವಂತಹ ಹಣದ ಬಗ್ಗೆ ಕೂಡ ಅಷ್ಟೇ ನಾವು ಅಧ್ಯಕ್ಷರಿಗಾಗಿರ್ಬೋದು ಅಥವಾ ಈ ಒಂದು ಸಚಿವರಿಗಾಗಿರ್ಬೋದು ಇವರ ಗಮನಕ್ಕೆ ತರೋದಾ ಹೇಗೆ ಅನ್ನುವಂಥದ್ರ ಬಗ್ಗೆ ಕೂಡ ಅವರಿಬ್ರು ಕೂಡ ಚರ್ಚೆಯನ್ನ ಮಾಡಿದರೆ, ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಟೈಮ್ನಲ್ಲಿ ಈ ಒಂದು ವಿಚಾರವನ್ನ ಹೊರಗಡೆ ಹೇಳುವಂಥದ್ದು ಬೇಡ ಅನ್ನುವಂಥ ಒಂದು ಮಾತುಕತೆಯನ್ನು ಕೂಡ ಆಡಿದರೆ. ಆ ಒಂದು ಆಡಿಯೋ ಕೂಡ ಈಗಾಗಲೇ ಲಭ್ಯವಾಗಿರುವಂತಹದ್ದು. ಜೊತೆಗೆ ಇನ್ನೊಂದು, ಈ ಒಂದು ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಮೀಟಿಂಗ್ ಅನ್ನ ಮಾಡಿ ಮಾತುಕತೆಯನ್ನು ಆಡಿಸಿದಂತಹ 2 ದಿನದ ಬಳಿಕ ಅಧಿಕಾರಿ ಚಂದ್ರಶೇಖರ್ ಕೂಡ ಅಷ್ಟೇ ಆತ್ಮಹತ್ಯೆಯನ್ನ ಮಾಡ್ಕೊಂತಾರೆ. ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಒಂದು ಡೆತ್ ನೋಟ್ ಅನ್ನು ಕೂಡ ಬರೀತಾರೆ. ಡೆತ್ ನೋಟ್ ನಲ್ಲಿ ಅವರು ನೇರವಾಗಿ ಸಚಿವರ ಹೆಸರು ಮತ್ತು ಅಧ್ಯಕ್ಷರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಿದ್ರು. ಇದಾದಂತಹ ಬಳಿಕ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು SIT ಅನ್ನ ರಚನೆ ಮಾಡ್ತು. ಆದ್ರೆ ಇಲ್ಲಿ ಒಂದು ಅನುಮಾನ ಮೂಡ್ತಾ ಇದ್ದಿದ್ದೇನು ಅಂತಂದ್ರೆ, ಡೆತ್ ನೋಟ್ ನಲ್ಲಿ ಅವರು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಯಾರು ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿ ಉಲ್ಲೇಖ ಮಾಡಿರುವಂತಹದ್ದು
ಮಾಜಿ ಸಚಿವ ನಾಗೇಂದ್ರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಿದರೆ, ಜೊತೆಗೆ ದದ್ದಾಲ್ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಅಷ್ಟೇ ಯಾವುದೇ ನೋಟಿಸ್ ಅನ್ನ ಕೊಡುವಂತದ್ದಾಗಿರ್ಬೋದು, ವಿಚಾರಣೆಯನ್ನ ಮಾಡುವಂತದ್ದು ಯಾವುದು ಕೂಡ ಮಾಡಿರಲಿಲ್ಲ. 1 ತಿಂಗಳಾದಂತಹ ಬಳಿಕ ಒಂದ್ ಕಡೆ ಸಿಬಿಐ ಮತ್ತು ಇಡಿ ಅವರು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು SIT ಅಧಿಕಾರಿಗಳು ಮಾಜಿ ಸಚಿವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು. ಸದ್ಯಕ್ಕೆ ಮಾಜಿ ಸಚಿವರನ್ನು ಕಳೆದ 2 ಗಂಟೆಗಳಿಂದ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್.